ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಎನ್ಲಾರ್ಜ್ಡ್ ಹಾರ್ಟ್. ವಯಸ್ಸಾದವ್ರನ್ನ ಜನರಲ್ ಚೆಕಪ್ಗೆ ಅಂತ ಕರ್ಕೊಂಡು ಹೋದಾಗ ಕೆಲವ್ರಿಗೆ ಡಾಕ್ಟರ್ ಹೇಳಿರೋದನ್ನ ಕೇಳಿರ್ಬೋದು, ನಿಮ್ಗೆ ಹಾರ್ಟ್ ಎನ್ಲಾರ್ಜ್ ಆಗಿದೆ ಅಂತ. ಮತ್ತೆ ಮನೆಗೆ ಬಂದು ತುಂಬಾ ಬೇಜಾರ್ಕೊಳ್ತಾರೆ. ನೋಡು, ಡಾಕ್ಟರ್ ಹೇಳಿದ್ರು ನನ್ನ ಹಾರ್ಟ್ ಎನ್ಲಾರ್ಜ್ ಆಗಿದೆಯಂತೋ, ಏನಾಗಿದೆಯೋ ಏನೋ ಅಂತ ಭಯ ಬೀಳ್ತಾರೆ. ಬನ್ನಿ ವೀಕ್ಷಕರೇ, ಇವತ್ತು ಇದು ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಈಗ ಹಾರ್ಟ್ ಯಾವಾಗ ವೀಕ್ ಆಗುತ್ತೋ ಅದು ಜಾಸ್ತಿ ಸ್ಟ್ರೈನ್ ತಗುತ್ತೆ ಬ್ಲಡ್ ನ ಪಂಪ್ ಮಾಡೋದಕ್ಕೆ. ಸೊ ಥ್ರೂ ಔಟ್ ದ ಬಾಡಿ ಪಂಪ್ ಮಾಡ್ಬೇಕಲ್ವಾ ಬ್ಲಡ್ ನ. ಸೊ ಅವಾಗ ಏನಾಗುತ್ತೆ, ಜಾಸ್ತಿ ಸ್ಟ್ರೈನ್ ತಗೊಂಡಾಗ ಹಾರ್ಟ್ ಅಲ್ಲಿರೋ ಮಸಲ್ಸ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗತ್ತೆ. ಹಂಗಾಗಿ ಈ ತರ ಪ್ರೊಲಾಂಗ್ಡ್ ಆದಾಗ ಏನಾಗುತ್ತೆ, ನಿಮ್ಗೆ ಹಾರ್ಟ್ ಸೈಜು ಸ್ವಲ್ಪ ಎನ್ಲಾರ್ಜ್ ಆಗತ್ತೆ, ಅಂದ್ರೆ ಸ್ವಲ್ಪ ದೊಡ್ಡದಾಗತ್ತೆ. ಇದನ್ನೇ ಹಾರ್ಟ್ ಎನ್ಲಾರ್ಜ್ಮೆಂಟ್ ಅಂತಾರೆ, ಇಲ್ಲ ಕಾರ್ಡಿಯೋಮೆಗಾಲಿ ಅಂತ ಕೂಡ ಕರೀತಾರೆ. ವೀಕ್ಷಕರೇ, ಈಗ ತಿಳ್ಕೊಳ್ಳೋಣ ಇದು ಯಾರ್ಯಾರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ. ಒಂದು ಹೈ BP ಇರೋರ್ಗೆ ನೋಡಿ, BP ಫ್ಲಕ್ಚುಯೇಟ್ ಆಗ್ತಿದ್ದಂಗೆಲ್ಲ ನಿಮ್ಗೆ ಈ ತರ ಪ್ರಾಬ್ಲಮ್ ಬರೋ ಸಾಧ್ಯತೆಗಳಿರುತ್ತೆ. ಇನ್ ಕೆಲವ್ರದ್ದು ಜೆನೆಟಿಕ್ ಅನ್ಬೋದು, ಯಾರಿಗಾದ್ರೂ ಪ್ರೀವಿಯಸ್ ಆಗಿ ಬಂದಿದ್ರೆ ಈಗ ಇವ್ರಗಳಿಗೂ ಅದು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಯಾರು ತುಂಬಾ ಸ್ಟ್ರೆಸ್ ತಗೊಳ್ತಾರೋ ಅವ್ರಿಗೂ ಕೂಡ ಈ ಪ್ರಾಬ್ಲಮ್ ಬರೋದು ಸಾಧ್ಯತೆಗಳಿರುತ್ತೆ. ಸೊ ವೀಕ್ಷಕರೇ, ಇದನ್ನ ಹಾಗೆ ಟ್ರೀಟ್ ಮಾಡದೆ ಬಿಟ್ರೆ ನಿಮ್ಗೆ ಇದು ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬನ್ನಿ ವೀಕ್ಷಕರೇ, ಇವಾಗ ಇದಕ್ಕೆ ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ಆಕ್ಯುಪ್ರೆಷರ್ ಅಲ್ಲಿ ಈ ಪಾಯಿಂಟ್ ನಮ್ಮ ಪಾಮ್ ಮೇಲಿದೆ ನೋಡಿ. ಈಗ ಮಿಡಲ್ ಫಿಂಗರ್ ರಿಂಗ್ ಫಿಂಗರ್ ಮಧ್ಯ ಸ್ಟ್ರೈಟ್ ಆಗಿ ಬಂದ್ರೆ ಈ ರಿಸ್ಟ್ ಇದೆ ಅಲ್ಲ, ಈ ರಿಸ್ಟ್ ಹತ್ರಕ್ಕೆ ಈ ಪಾಯಿಂಟ್ ಇದೆ. ಇದು ಎರಡು ಕೈಲೂ ಬರುತ್ತೆ. ಫಸ್ಟ್ ಈ ಪಾಯಿಂಟ್ ನ ನಾವು ಸ್ಟಿಮ್ಯುಲೇಟ್ ಮಾಡಿ, ನಾನು ಇಲ್ಲಿ ಕ್ಲಸ್ಟರ್ ಮ್ಯಾಗ್ನೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಇರುತ್ತೆ ಕ್ಲಸ್ಟರ್ ಮ್ಯಾಗ್ನೆಟ್. ಸೊ ಕ್ಲಸ್ಟರ್ ಮ್ಯಾಗ್ನೆಟ್ ನ ನಾನು ಈ ಪಾಯಿಂಟ್ ಮೇಲೆ ಹಾಕೊಳ್ತಾ ಇದ್ದೀನಿ. ಇದು ವೀಕ್ಷಕರೇ ಸುಮಾರು ನಾವು 10 ರಿಂದ 12 ಗಂಟೆಗಳ ಕಾಲ ಪ್ರತಿದಿನ ಪ್ರಾಬ್ಲಮ್ ಕಮ್ಮಿ ಆಗೋವರೆಗೂ ಈ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡ್ತಾ ಇರಬೇಕು. ಮತ್ತೆ ಇನ್ನೊಂದು ಪ್ರಿಕಾಷನ್ಸ್ ಏನ್ ತಗೋಬೇಕು ಅಂದ್ರೆ, ಒಂದು ನಾನು ಹೇಳ್ದಂಗೆ ಸ್ಟ್ರೆಸ್ ನ ಮ್ಯಾನೇಜ್ ಮಾಡ್ಕೋಬೇಕು, ಆದಷ್ಟು ಕಾಮ್ ಆಗಿರ್ಬೇಕು, ಸ್ವಲ್ಪ ಬ್ರೀತಿಂಗ್ ಎಕ್ಸರ್ಸೈಸ್ ನ ಇನ್ಕ್ಲೂಡ್ ಮಾಡಿ. ಇದಲ್ಲದೆ BP ನ ಕೂಡ ಮಾನಿಟರ್ ಮಾಡ್ತಾ ಇರಿ. ಸೊ ಫುಡ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗಿ ತಗೊಂಡ್ರೆ BP ಕೂಡ ನಿಮ್ಗೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.